ನೀವು JDS 19 ಜನ ಇದ್ದೀರಿ ಮತ್ತು ನಿಮ್ಮ NDA ಅಭ್ಯರ್ಥಿಯಾಗಿ ಕೂಡ ಉಪೇಂದ್ರ ರೆಡ್ಡಿ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ನಿಮ್ಮ ಓಟ್ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಅವರು ಸಂಪರ್ಕದಲ್ಲಿದ್ದಾರೆ ಕುಮಾರ್ ಹೇಳಿದ್ದಾರೆ. JDS ಅವರು ಒಂದು 3 ಜನ, BJP ಒಂದು 2 ಜನ ಸಂಪರ್ಕದಲ್ಲಿದ್ದಾರೆ. ನೀವೇನು ಸಂಪರ್ಕದಲ್ಲಿದ್ದೀರಾ ಏನು? ನೋಡಿ, ರಾಜಕೀಯದಾಗ ಎಲ್ಲರೂ ಎಲ್ಲರಿಗೆ ಸಂಪರ್ಕ ಮಾಡ್ತಕ್ಕಂಥದ್ದು ಸ್ವಾಭಾವಿಕ. ಸಹಜವಾಗಿ ಇಂಥ ಚುನಾವಣೆಗಳು ಬಂದಾಗ ಸಹಜವಾಗಿ ಒಂದು ಪಕ್ಷದವರು ಸಂಪರ್ಕ ಮಾಡಿದ್ದಾರೆ, ನಮಗೂ ಮಾಡಿದ್ದಾರೆ. ಅಲ್ಲ ಸರ್, ಒಂದು ಪಕ್ಷ ಸಂಪರ್ಕ ಮಾಡಿದ್ದಾರೆ ಸರ್? DK ಶಿವಕುಮಾರ್ ಅವ್ರ ಜೊತೆ ನನ್ನ ಸ್ಪೆಸಿಫಿಕ್ ಆಗಿ ಕಾಣಿಸೆ ನೇಮ್ ಸಂಪರ್ಕ ಮಾಡಿದ್ದಾರೆ, ಕೇಳಿದ್ದಾರೆ. ನೋಡೋಣ. ಸಂಪರ್ಕ ಮಾಡಿದಾರ ಹೌದು, ಆಡಳಿತದವರ ಅಥವಾ ವಿರೋಧ? ನೋಡ್ರಿ, ಈಗ ಮೈತ್ರಿ ಸರ್ಕಾರದಾಗ ಕ್ಯಾಂಡಿಡೇಟ್ ನಾವು ಹಾಕಿ ಅಂದ್ಮೇಲೆ ವಿರೋಧದವ್ರು ಸಂಪರ್ಕ ಮಾಡ್ತಾರೆ, ಆಡಳಿತದವ್ರು ಯಾಕೆ ಸಂಪರ್ಕ ಮಾಡ್ತಾರೆ? ಸರ್, ಕಾಂಗ್ರೆಸ್ದವರು ಸಂಪರ್ಕ ಮಾಡಿದ್ದಾರೆ ಹೇಳ್ತೀನಿ, ಅದ್ರಾಗ ಏನು ತಪ್ಪಿದೆ? ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಮಹೇಶ್ ಹೆಬ್ಬಾರ್ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿಮ್ಮ ಓಟು ನಿಗೂಢವಾಗಿರ್ಬೋದು. ಖಂಡಿತವಾಗಿಯೂ ನಾನು ನಿರ್ಧಾರ ಮಾಡಿಲ್ಲ, ನಿರ್ಧಾರ ಮಾಡಿ ತಿಳಿಸ್ತೀವಿ. ಇಲ್ಲ ಸರ್, ಈಗ ಯಾಕಂದರೆ ಭಾಳ ನಿರ್ಣಾಯಕವಾಗಿರ್ತಕ್ಕಂಥ ಮತದಾನ ಇದೆ, ಭಾಳಷ್ಟು ಇಂಟ್ರೆಸ್ಟ್ ಪಡ್ತಾ ಇದೆ. ನಿಮ್ಮ ಉಪೇಂದ್ರ ರೆಡ್ಡಿ ಅವರು ಕೂಡ ಕಾಂಗ್ರೆಸ್ ಕೆಲವು ಜನ ಆಮಿಷ ಮಾಡಿದಂತೆ ಆರೋಪ ಮಾಡಿದ್ದಾರೆ. ನಿಮಗೇನಾದರೂ ಆಮಿಷ ಏನಾದರೂ ಕಾಂಗ್ರೆಸ್ನವರು? ನೋಡಿ, ಈ ರಾಜ್ಯದಾಗ ಆಮಿಷಕ್ಕೊಳಗಾಗಲಾರ್ದಂಥ ಯಾವುದಾದ್ರೂ ವ್ಯಕ್ತಿ ಕುಟುಂಬ ಇದ್ದರೆ ಅದು ನಾವೇ. ಅದು ತಮಗೂ ಗೊತ್ತಿರ್ತಕ್ಕಂಥದ್ದು ಇದೆ. ಚೇತಕ್ ಅನುದಾನ ಕೊಡ್ತೀವಿ ಏನೋ ಈ ಜನಾರ್ದನ್ ರೆಡ್ಡಿ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ, ಓಪನ್ ಆಗಿ DK ಶಿವಕುಮಾರ್ ಜೊತೆ ಗುರುತಿಸ್ಕೊಂಡಿದ್ದಾರೆ. ನೀವು ಕೂಡ ಅನುದಾನ ಕ್ಷೇತ್ರ ಅನುದಾನ ಏನು ನನಗೆ ಆ ಥರದ್ದು ಮುಖ್ಯಮಂತ್ರಿಗಳು ಯಾವ ಥರದ್ದು ನನಗೆ ಇಲ್ಲಿ ನನಗೆ ಅನಿಸಿಲ್ಲ. ನಾನು ಒಂದು 7-8 ತಿಂಗಳಿಂದ ಶಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅವ್ರ ಜೊತೆ ಇದ್ದರೆ ಅನುದಾನ ಕೊಡ್ತಾರ, ಅವ್ರು ಹೇಳಿದಂಗೆ ಕೇಳಿದರೆ ಅನುದಾನ ಕೊಡ್ತಾರ ಎಂಬ ಹಂತಕ್ಕೆ ನನಗೆ ಮುಖ್ಯಮಂತ್ರಿಗಳು ಹಂಗೆ ಅನಿಸಿಲ್ಲ.